ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ರಕ್ಷಕನಾದ ಕ್ರಿಸ್ತ ಯೇಸು ಸ್ವಾಮಿಯ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ತಿರುಗೊಂದು ಆವರ್ತಿ ದೇವರ ಜೀವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ನೀವೆಲ್ಲ ಸೇರಿ ಬಂದಿದ್ದೀರಾ. ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಮೊಬೈಲ್ಗಳ ಮೂಲಕವಾಗಿ ಆಗಿರ್ಬೋದು, ಲ್ಯಾಪ್ಟಾಪ್ಗಳಲ್ಲಿ ಆಗಿರ್ಬೋದು, ದೇವರ ವಾಕ್ಯವನ್ನು ಕೇಳುವುದಕ್ಕೂ ಧ್ಯಾನ ಮಾಡುವುದಕ್ಕೂ ನೀವು ಆಸಕ್ತಿ ಉಳ್ಳವರಾಗಿ ಸೇರಿ ಬಂದಿರುವುದನ್ನು ದೇವರು ಗಮನಿಸುವಾತನಾಗಿದ್ದಾನೆ. ಆತನ ವಾಕ್ಯಗಳನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನು, ನಮ್ಮ ಹೃದಯಗಳನ್ನು, ನಮ್ಮ ಕುಟುಂಬಗಳನ್ನು ಆತನ ವಾಕ್ಯದ ಧ್ಯಾನದ ಸಮಯವನ್ನು ಆತನ ಹಸ್ತಗಳಲ್ಲಿ ನಾವು ಸಮರ್ಪಿಸುತ್ತಾ ಆತನು ನಮ್ಮ ಜೊತೆಗೆ ಮಾತನಾಡುವ ಹಾಗೆ, ನಮ್ಮ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ನಿನ್ನ ಜೊತೆಗೆ ಮಾತನಾಡುವ ಹಾಗೆ ನಾವು ಆತನನ್ನು ಪ್ರಾರ್ಥಿಸೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಜೀವ ಸ್ವರೂಪನಾಗಿರುವಂಥ ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ಇಗೋ ಕರ್ತ, ನಿನ್ನ ಜೀವಳ ವಾಕ್ಯಗಳನ್ನು ನಮ್ಮ ಹಸ್ತಗಳಲ್ಲಿ ನೀನು ಕೊಟ್ಟಿದ್ದಿ. ಅವುಗಳನ್ನು ನಾವು ಓದಬೇಕೆಂಬುದಾಗಿಯೂ ಅವುಗಳನ್ನು ಧ್ಯಾನ ಮಾಡಬೇಕೆಂಬುದಾಗಿಯೂ, ಧ್ಯಾನ ಮಾಡುವಾಗ ನೀನು ನಮಗೆ ಕಲಿಸುವಂಥ ಸಂಗತಿಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಡೆಯುವಂಥ ನಿನ್ನ ಮಕ್ಕಳು, ನಿನ್ನ ಶಿಷ್ಯರು, ನಿನ್ನ ಸಾಕ್ಷಿಗಳು ನಾವಾಗಬೇಕು ಎಂಬುದೇ ನಿನ್ನ ಬಯಕೆ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಯಾಕಂದರೆ ನಿನ್ನ ವಾಕ್ಯದ ಕಡೆಗೆ ನಾವು ಬರುತ್ತಾ ಇದ್ದೇವೆ ಸ್ವಾಮಿ. ಹೆಮ್ಮೆ ಆಗಲಿ, ಗರ್ವ ಆಗಲಿ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಅದು ಕಾಣುವುದು ಬೇಡ ಸ್ವಾಮಿ. ಯಾಕಂದರೆ ಗರ್ವಿಷ್ಠರನ್ನು ನೀನು ಎದುರಿಸುವಂಥ ದೇವರು ನೀನಾಗಿದ್ದಿ. ಹೀಗಾಗಿ ನಮ್ರತೆಯಿಂದ ನಮ್ಮ ಸ್ವಾಮಿ, ನಮ್ಮ ರಕ್ಷಕನು ಇದ್ದ ಹಾಗೆ ದೀನತೆಯನ್ನು ಹೊಂದಿದವರಾಗಿ ನಾವು ನಿನ್ನ ಹತ್ರ ಬರುವಂತೆಯೂ, ನಿನ್ನ ವಾಕ್ಯಗಳನ್ನು ನಾವು ಓದುವಾಗ ಸ್ವಾಮಿ ಪರಿಶುದ್ಧಾತ್ಮನ ಬಲದಲ್ಲಿ, ಆತನ ಶಕ್ತಿಯಲ್ಲಿ ಸ್ವಾಮಿ, ಆತನ ಅಭಿಷೇಕದಿಂದ ಕರ್ತನೆ ನಮ್ಮನ್ನು ನೀನು ನಡೆಸೆಂಬುದಾಗಿ ನಿನ್ನೆಲ್ಲ ನಾವು ಬೇಡಿಕೊಳ್ಳುತ್ತೇವೆ. ಯಾಕಂದರೆ ಆತನ ಸಹಾಯ, ಆತನ ಮಾರ್ಗದರ್ಶನ ಇಲ್ಲದೆ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ ಸ್ವಾಮಿ. ಮನುಷ್ಯ ಜ್ಞಾನವು ಇದಕ್ಕೆ ಸಹಾಯವಾಗುವುದಿಲ್ಲ. ಹೀಗಾಗಿ ಎಲ್ಲವನ್ನು ನಿನ್ನ ಕೈಗಳಲ್ಲಿ ನಾವು ಒಪ್ಪಿಸ್ತೇವೆ. ನಮ್ಮ ಜೊತೆಗೆ ಬಂದಿರುವಂಥ ಪ್ರಿಯ ಸಹೋದರ ಸಹೋದರಿಯರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ಅವರನ್ನು, ಅವರ ಕುಟುಂಬವನ್ನು ಕರ್ತನೆ ನೀನು ಗಮನಿಸು. ಅವರಿಗಿರ್ಬೋದಂತೆಲ್ಲ ಅಗತ್ಯತೆಗಳನ್ನು ನೀನು ಒದಗಿಸಿಕೊಡು ಕರ್ತನೆ. ಇರ್ಬೋದಾದ ಎಲ್ಲ ಗೊಂದಲದ ವಿಷಯಗಳಲ್ಲಿ ಸ್ವಾಮಿ ನೀನು ಅವರಿಗೆ ಸಹಾಯಕನಾಗಿದ್ದುಕೊಂಡು ಅವುಗಳಿಂದ ಅವರನ್ನು ನೀನು ಬಿಡಿಸಿ ಸ್ವಾಮಿ ನಿನ್ನ ಕಡೆಗೆ, ನಿನ್ನ ವಾಕ್ಯದ ಕಡೆಗೆ ಇನ್ನೂ ಹೆಚ್ಚು ಸ್ವಾಮಿ ಗಮನವನ್ನು ಅವರು ಹರಿಸಲಿಕ್ಕಾಗುವಂತೆ ನೀನು ಕೃಪೆ ಕೊಡು ಎಂಬುದಾಗಿ ನಿನ್ನಲ್ಲಿ ನಾವು ಭಿನ್ನವಿಸುತ್ತೇವೆ. ಈಗ ಸ್ವಾಮಿ ಈ ಸಮಯ ನಿನ್ನ ಹಸ್ತಗಳಲ್ಲಿ ಒಪ್ಪಿಸ್ತೇವೆ, ನಮ್ಮನ್ನು ನಿನ್ನ ಹಸ್ತಗಳಲ್ಲಿ ಒಪ್ಪಿಸ್ತೇವೆ. ನೀನು ನಮ್ಮ ಜೊತೆಗೆ ಮಾತನಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಕಳೆದ ಕೆಲವಾರು ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಂಥ ಪ್ರಾಮುಖ್ಯವಾದಂಥ ಒಂದು ವಿಷಯ ಯಾವುದು ಎಂಬುದಾಗಿ ನೀವು ನೋಡುವಾಗ, ಶಿಲುಬೆಯ ಮೂಲಕವಾಗಿ ನಮಗೆ ಸಿಗುವಂಥ ಆಶೀರ್ವಾದಗಳು, ಅದರಲ್ಲಿಯೂ ಬಹಳ ವಿಶೇಷವಾಗಿ ಶಿಲುಬೆಯ ಮೂಲಕವಾಗಿ ಯಾವ ನಮ್ಮ ಚಿಂತೆಗಳಿಂದ ದೇವರು ನಮ್ಮನ್ನು ದೂರ ಮಾಡಲಿಕ್ಕೆ ಆತನು ಶಕ್ತಿ ಉಳ್ಳವನಾಗಿದ್ದಾನೆ ಅನ್ನುವುದನ್ನು ಗಮನಿಸುತ್ತಾ ಧ್ಯಾನ ಮಾಡುತ್ತಾ ಕೆಲವಾರು ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಗಮನಿಸುತ್ತಾ ಬಂದಿದ್ದೇವೆ. ಈಗ ನಮ್ಮ ಜೀವಿತಗಳ ಒಂದು ಪ್ರಾಮುಖ್ಯವಾದಂಥ ಕ್ಷೇತ್ರಕ್ಕೆ ನಾವು ಬರೋಣ. ಅದ್ಯಾವುದು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವಿತಗಳಲ್ಲಿ ನಾವು ಎದುರಿಸುವಂಥ ಗೊಂದಲಗಳು, ನಮ್ಮ ಜೀವಿತಗಳಲ್ಲಿ ನಾವು ಎದುರಿಸುವಂಥ ಕಷ್ಟಗಳು, ಕಾರ್ಪಣ್ಯಗಳಿರ್ಬೋದು, ಹಿಂಸೆ ಕಷ್ಟಗಳಿರ್ಬೋದು, ಕಣ್ಣೀರಿನ ಸಮಯ ಇರ್ಬೋದು, ಗಂಡಾಂತರ ಇರ್ಬೋದು, ಯಾವುದೇ ವಿಷಯಗಳಿದ್ದರೂ ಕೂಡ ಅವೆಲ್ಲವುಗಳಿಂದ, ಅಂಥವುಗಳ ಚಿಂತೆಯಿಂದ ನಮ್ಮನ್ನು ಆತನ ಶಿಲುಬೆ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಉಂಟು ಅನ್ನುವುದನ್ನು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನುಡಿದಂಥ ಒಂದು ಮಾತಿನ ಮೂಲಕವಾಗಿ ನಾವು ಕಂಡುಕೊಳ್ಳಲಿಕ್ಕೆ ಇದ್ದೇವೆ. ಆ ಮಾತನ್ನು ಮೊದಲು ನಾವು ಓದೋಣ. ಓದಿದ ನಂತರ ಅದನ್ನು ಧ್ಯಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಿಮ್ಮ ಸತ್ಯವೇದಗಳನ್ನು ದಯವಿಟ್ಟು ನೀವು ತೆರೆಯುತ್ತೀರಾ? ಮತ್ತಾಯನ ಸುವಾರ್ತೆಗೆ ನೀವು ತೆರೆಯಿರಿ. 27ನೇ ಅಧ್ಯಾಯ ನೋಡಿರಿ. ಅದರಲ್ಲಿ ವಚನ 46 ನೀವು ತೆಗೆದು ನೋಡಿರಿ. ಅಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೇತಾಡುತ್ತಾ ಇದ್ದಾನೆ. ನೇತಾಡುತ್ತಾ ಕೆಲವು ಮಾತುಗಳನ್ನು ಆಡುತ್ತಾ ಇದ್ದಾನೆ. ಆ ಮಾತುಗಳಲ್ಲಿ ಒಂದು ಮಾತು ಯಾವುದಂದರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಮೈ ಗಾಡ್, ವೈ ಹ್ಯಾವ್ ಯು ಫಾರ್ಸೇಕನ್ ಮೀ?
ಯೇಸು ಕ್ರಿಸ್ತನು ಯಾರಿಂದ ಕೈ ಬಿಡಲ್ಪಟ್ಟಿದ್ದಾನೆ? ತನ್ನ ತಂದೆಯಾದಂಥ ದೇವರಿಂದ, ತನ್ನನ್ನು ಪ್ರೀತಿಸುವಂಥ ತಂದೆಯಿಂದ ಕೈ ಬಿಡಲ್ಪಟ್ಟವನು ಆತನಾಗಿದ್ದಾನೆ. ಈಗ ಆತನು ಆ ಒಂದು ಯಾತನೆಯಲ್ಲಿ, ಕೈ ಬಿಡಲ್ಪಟ್ಟಂತಹ ಅನುಭವದಲ್ಲಿ ಆತನು ಹಾದು ಹೋಗುತ್ತಾ ಇರುವಾಗ ತನ್ನ ಸ್ವರವನ್ನು ಆತನು ಎತ್ತುತ್ತಾ ಇದ್ದಾನೆ. ತನ್ನ ಶಿರವನ್ನು ಆತನು ದೇವರ ಕಡೆಗೆ ಮೇಲೆ ಎತ್ತುತ್ತಾ ಈ ಮಾತುಗಳನ್ನು ಅತಿಯಾದಂಥ ವೇದನೆಯಿಂದ ಆತನು ಹೇಳುತ್ತಾ ಇದ್ದಾನೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನನ್ನ ಪ್ರಿಯರೇ, ಪ್ರತ್ಯೇಕಿಸಲ್ಪಡುವಂಥ ಆ ಒಂದು ಅನುಭವಕ್ಕಿಂತ ಹೆಚ್ಚು ಕಠಿಣವಾದಂಥ ಯಾವ ಅನುಭವ ಕೂಡ ಇಲ್ಲ ಎಂಬುದನ್ನು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಅನುಭವಿಸಿದ್ದೀರಾ. ಯೇಸು ಕ್ರಿಸ್ತನು ಕೂಡ ತನ್ನ ಜೀವಿತದಲ್ಲಿ ಯಾವುದನ್ನಾದರೂ ಕೂಡ ಆತನು ಅನುಭವಿಸಲು ಸಿದ್ಧನಾಗಿದ್ದ. ಆದರೆ ಯಾವುದು ಆತನಿಗೆ ಕಷ್ಟಕರವಾಗಿತ್ತು? ಬೇರ್ಪಡಿಸಲ್ಪಡುವುದು. ಯಾರ ಮೂಲಕವಾಗಿ? ತನ್ನ ತಂದೆಯಿಂದ ಬೇರ್ಪಡಿಸಲ್ಪಡುವಂಥ ಅನುಭವ. ಅದು ಆತನಿಗೆ ಬಹು ಕಠಿಣವಾದಂಥದ್ದಾಗಿತ್ತು. ಈಗ ಈ 7 ಮಾತುಗಳಲ್ಲಿ ಆತನು ನುಡಿದ, ಶಿಲುಬೆಯ ಮೂಲಕವಾಗಿ ನುಡಿದಂಥ 7 ಮಾತುಗಳಲ್ಲಿ ಇದು ಮಧ್ಯದಲ್ಲಿರುವಂಥ ಒಂದು ಮಾತು. ದಿಸ್ ಈಸ್ ದ ಸೆಂಟ್ರಲ್ ಕ್ರೈ ಫ್ರಮ್ ದ ಕ್ರಾಸ್. 3 ಮಾತುಗಳು ಮೊದಲು ಇವೆ, 3 ನಂತರ ಇವೆ. ಈ 3ರ ಮಧ್ಯದಲ್ಲಿ ಬರುವಂಥ ಈ ಒಂದು ಮಾತು, ಇದು ಮಧ್ಯದಲ್ಲಿ ಬರುವಂಥ ಒಂದು ಮಾತು ಅದಾಗಿದೆ. ಉಳಿದ ಎಲ್ಲ ಮಾತುಗಳು ಕೇವಲ ಆತನ ವ್ಯಾಖ್ಯೆಗಳು ಅಥವಾ ಆತನು ನುಡಿದಂಥ ಮಾತುಗಳು ಅವುಗಳಾಗಿದ್ದವು. 4ನೆಯ ಮಾತು ಇದೇನಾಗಿತ್ತು ಅಂತಂದರೆ, ಇದು ಒಂದು ಪ್ರಶ್ನೆ ಆಗಿತ್ತು. ಉಳಿದವುಗಳು ಯಾವ ಪ್ರಶ್ನೆಗಳಲ್ಲ, ಆದರೆ ಇದು ಒಂದು ಪ್ರಶ್ನೆಯಾಗಿದೆ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ. ಮತ್ತು ದೇವರು ಈ ಮಾತಿಗೆ ಅಥವಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ. ಅದರ ಬದಲು ಆತನಿಗೆ ಕೃಪೆಯನ್ನು ಅನುಗ್ರಹಿಸಿದ, ಶಕ್ತಿಯನ್ನು ಅನುಗ್ರಹಿಸಿದ, ಆತನು ಅನುಭವಿಸ್ತಾ ಇರುವಂಥ ಆ ಪ್ರತ್ಯೇಕಿಸಲ್ಪಡುವಂಥ ಅನುಭವದ ಮೂಲಕವಾಗಿ ಹಾದು ಹೋಗಲಿಕ್ಕೆ ಆತನಿಗೆ ಬಲವನ್ನು, ಶಕ್ತಿಯನ್ನು ದೇವರು ತನ್ನ ಮಗನಿಗೆ ಒದಗಿಸುತ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಜೀವಿತದಲ್ಲಿ ಕೂಡ ನಮಗಿರುವಂಥ ಅನೇಕ ಇಂಥ ಸಂದಿಗ್ಧವಾದಂಥ ಅಥವಾ ಕುಟಿಲವಾದಂಥ ಈ ಪ್ರಶ್ನೆಗಳ ಮಧ್ಯದಲ್ಲಿ ನಮಗೆ ಉತ್ತರಗಳು ಸಿಗಲಿಕ್ಕಿಲ್ಲ ನನ್ನ ಪ್ರಿಯರೇ. ಒಂದು ವೇಳೆ ಯೋಚನೆ ಮಾಡಿ, ನಾವು ಕೇಳುವಂಥ ಪ್ರಶ್ನೆ ಯಾವುದಪ್ಪ? ಯಾಕೆ ಸ್ವಾಮಿ ಎಂಬುದಾಗಿ ನಾವು ಕೇಳ್ತೀವಿ. ಅದಕ್ಕೆ ದೇವರು ನಮಗೆ ಕೊಡುವಂಥ ಉತ್ತರ ಯಾವುದು ಗೊತ್ತಾ? ಯಾಕೆ ಅಲ್ಲ ಅಪ್ಪ, ವೈ ಅಂತ ಹೇಳಿ ನಾವು ಕೇಳುವಾಗ ವೈ ನಾಟ್ ಎಂಬುದಾಗಿ ಆತನು ನಮಗೆ ಕೇಳಬಹುದು. ಇನ್ನೊಂದು ಪ್ರಶ್ನೆ ನಾವು ಕೇಳ್ತೇವೆ, ಸ್ವಾಮಿ ನಾನ್ಯಾಕೆ, ವೈ ಮೀ ಲಾರ್ಡ್ ಎಂಬುದಾಗಿ ಕೇಳುವಾಗ ದೇವರು ನಮಗೇನು ಉತ್ತರ ಕೊಡ್ತಾನೆ ಗೊತ್ತಾ? ಹೂ ದೆನ್, ನಿನ್ನನ್ನು ಬಿಟ್ಟರೆ ಹಾಕಿದರೆ ಯಾರು ಅನ್ನುವಂಥ ಉತ್ತರವನ್ನು ಆತನು ನಮಗೆ ಕೊಡ್ತಾನೆ. ಇನ್ನು ಕೂಡ ನಾವು ಕೇಳುವಂಥ ಪ್ರಶ್ನೆ, ಈಗ ಯಾಕೆ ಸ್ವಾಮಿ, ವೈ ನಾವು, ಸ್ವಾಮಿ ಎಲ್ಲವೂ ಸಮಾಧಾನದಿಂದ ಸಂತೋಷದಿಂದ ನಡೆಯುತ್ತಾ ಇದೆ, ಈಗ ಯಾಕಪ್ಪ ಈ ಪರಿಸ್ಥಿತಿಯನ್ನು ನೀನು ತಂದಿ, ವೈ ನಾವು ಎಂಬುದಾಗಿ ಕೇಳುವಾಗ ದೇವರು ಏನು ಉತ್ತರಿಸ್ತಾನೆ ಗೊತ್ತಾ? ವೆನ್ ದೆನ್, ಈಗ ಇಲ್ಲವಾದರೆ ಇನ್ಯಾವಾಗ ಅನ್ನುವಂಥ ಉತ್ತರ. ನನ್ನ ಪ್ರಿಯರೇ, ಇವುಗಳನ್ನು ದಯವಿಟ್ಟು ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ಆದರೆ ದೇವರು ಕೊಡುವಂಥ ಈ ಉತ್ತರಗಳಲ್ಲಿರುವಂಥ ಮಾರ್ಮಿಕವಾದ ಸತ್ಯ ಏನಾಗಿದೆ, ಅವುಗಳಲ್ಲಿಯೇ ದೇವರು ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದನ್ನು ನಾವು ಗಮನಿಸೋಣ. ಇನ್ನು ಕೂಡ ನಾವು ಕೇಳ್ತೇವೆ ಆತನಿಗೆ ಪ್ರಶ್ನೆ, ಇದನ್ನು ಯಾಕೆ ನೀನು ತಂದಿಯಪ್ಪ? ಇಂಥ ಕಷ್ಟಕರವಾದಂಥ ಪರಿಸ್ಥಿತಿ, ಇಂಥ ಗೊಂದಲದ ಸಮಯ ನನಗೆ ಯಾಕೆ ನೀನು ತಂದಿ ಎಂಬುದಾಗಿ ಕೇಳುವಾಗ ವಾಟ್ ದೆನ್, ಇದನ್ನು ಬಿಟ್ಟರೆ ಇನ್ನೇನನ್ನು ನಾನು ನಿನಗೆ ಕೊಡಲಿ ಎಂಬುದಾಗಿ ದೇವರು ನಮಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ನನ್ನ ಪ್ರಿಯರೇ, ಒಂದನ್ನು ನೆನಪಿಡೋಣ, ನಾವು ಪ್ರಶ್ನೆ ಕೇಳುವುದರಲ್ಲಿ ಏನೂ ತಪ್ಪಿಲ್ಲ. ದೇವರಿಗೆ ನಮ್ಮ ಮನಸ್ಸುಗಳ ಮೂಲಕವಾಗಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕೆ ಧಾರಾಳವಾಗಿ ನಾವು ಕೇಳೋಣ. ಆತನು ಧಾರಾಳವಾಗಿ ಅವುಗಳನ್ನು ಕೇಳುವುದಿಲ್ಲ ಎಂಬುದಾಗಿ ಅಲ್ಲ. ಆದರೆ ಒಂದು ಸತ್ಯ ಏನಂತಂದರೆ, ನಾವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ದೇವರು ಉತ್ತರಿಸಲೇಬೇಕು, ನನಗೆ ಯೋಗ್ಯವಾದ ರೀತಿಯಲ್ಲಿ ಆತನು ಉತ್ತರ ಕೊಡಲೇಬೇಕು ಎಂಬುದಾಗಿ ನಾವು ಬಯಸುವಂಥದ್ದು ಅದು ತಪ್ಪಾಗಿದೆ. ಆದರೆ ಒಂದು ಮಾತ್ರ ಖಚಿತ, ಏನು ಗೊತ್ತಾ? ನೀನು ಎಂಥ ಅನುಭವದ ಮೂಲಕವಾಗಿ ನೀನು ಹೋಗ್ತಾ ಇದ್ದರೂ ಕೂಡ ನಿನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಒಂದು ವೇಳೆ ದೇವರಿಂದ ನಿನಗೆ ಯಾವ ಉತ್ತರ ಬೇಕು ಅಂತ ನೀನು ಅಪೇಕ್ಷಿಸ್ತಾ ಇದೆಯೋ ಅದು ಸಿಗದೇ ಇದ್ದಾಗಲೂ ಕೂಡ ದೇವರು ನಿನಗೆ ಕೃಪೆಯನ್ನು ಮಾತ್ರ ಧಾರಾಳವಾಗಿ ಕೊಡ್ತಾನೆ ಅಲ್ವೇ ನನ್ನ ಪ್ರಿಯರೇ? ಕೃಪೆಯನ್ನೇನು ಮಾಡ್ತಾನೆ? ಧಾರಾಳವಾಗಿ ನಮಗೆ ಅನುಗ್ರಹಿಸ್ತಾನೆ. ನಮ್ಮನ್ನು ಕೈ ಬಿಡುವ ಆತನಲ್ಲ ಆತನು. ನೀವು ಅದನ್ನು ಅನುಭವ ಮಾಡಿದ್ದೀರಿ ಎಂಬುದಾಗಿ ನಾವು ನಂಬ್ತೇವೆ. ಹೀಗಾಗಿ ಈಗ ನಾವು ನೋಡ್ತಾ ಇರುವಂಥ ಈ ಕ್ಷೇತ್ರ, ಇದಕ್ಕೆ ನಾವು ಒಂದು ಹೆಸರನ್ನು ಕೊಡ್ಬೋದು. ಏನಂದರೆ ಡಿಸಿಪ್ಲಿನ್ ಆಫ್ ಡಾರ್ಕ್ನೆಸ್ ಎಂಬುದಾಗಿ ನಾವು ಹೇಳ್ಬೋದು. ಏನಂದರೆ ಅಂಧಕಾರದ ಒಂದು ಶಿಸ್ತು ಅಥವಾ ಕತ್ತಲೆಯ ಸಮಯದ ಒಂದು ಶಿಸ್ತು ಎಂಬುದಾಗಿ ನಾವು ಹೇಳ್ಬೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ವಚನವನ್ನು ಯೆಶಾಯನ ಗ್ರಂಥದಿಂದ ನಾವು ನೋಡೋಣ.
ಸರಿಯಾ? ಈಗ ನಿಮ್ಮ ಸತ್ಯವೇದಗಳನ್ನು ಹಳೆ ಒಡಂಬಡಿಕೆಗೆ ನೀವು ತೆರೆಯಿರಿ. ಅಲ್ಲಿ ಪ್ರವಾದಿಯಾದಂಥ ಏಷಾಯನ ಗ್ರಂಥ, ಅದರಲ್ಲಿ 50ನೇ ಅಧ್ಯಾಯ 10ನೇ ವಚನ, 50ನೇ ಅಧ್ಯಾಯ 10ನೇ ವಚನ ಏಷಾಯನ ಗ್ರಂಥ. ನಿಮಗಾಗಿ ನಾನು ಅದನ್ನು ಓದ್ತೇನೆ. ಈ ರೀತಿಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವನು? ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸವಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. ನೋಡಿ ಏನಂತ? ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸವಿಟ್ಟು. ಕತ್ತಲೆಯಲ್ಲಿದ್ದರೂ ಕೂಡ, ಅಂಧಕಾರದ ಸಮಯದಲ್ಲಿ ಇದ್ದರೂ ಕೂಡ ಯಾರಲ್ಲಿ ಭರವಸವಿಡಬೇಕು? ಯೆಹೋವನ ನಾಮದಲ್ಲಿ ಬಿಟ್ಟು ಯಾರನ್ನು ಆಧಾರ ಮಾಡಿಕೊಳ್ಳಬೇಕು? ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ ಎಂಬುದಾಗಿ. ನನ್ನ ಪ್ರಿಯರೇ, ಒಂದು ಸತ್ಯವನ್ನು ಕೂಡ ನಾವು ಗಮನಿಸಬೇಕಿಲ್ಲಿ. ಏನು ಗೊತ್ತಾ? ನಾವು ಕೇಳುವಂಥ ಪ್ರಶ್ನೆಗಳಿಗೆ ದೇವರು ಯಾಕೆ ಉತ್ತರಿಸುವುದಿಲ್ಲ ಎಂಬುದಾಗಿ ಇರುವಂಥ ಪ್ರಶ್ನೆಗೆ ಒಂದು ಉತ್ತರ ಏನು ಗೊತ್ತಾ? ನಮಗೆ ಆತನು ವಿವರಿಸಿದರೂ ಕೂಡ ನಮಗೆ ಅದು ಅರ್ಥವಾಗುವುದಿಲ್ಲ. ಯಾಕಂದರೆ ನಮ್ಮ ಚಿಕ್ಕದಾದಂಥ ಈ ಒಂದು ಮಿದುಳಿಗೆ ನಿಲುಕದಂಥ ಅನೇಕ ಸತ್ಯಗಳು ಉಂಟು. ಹೀಗಾಗಿ ಉತ್ತರವನ್ನು ಕೊಟ್ಟರೆ ನಮಗೆ ಇನ್ನೂ ಹೆಚ್ಚು ಗೊಂದಲವೇ ಆಗ್ತದೆ ಅನ್ನೋದನ್ನು ಬಲ್ಲಂತಹ ದೇವರು ಏನು ಮಾಡ್ತಾ ಇದ್ದಾನೆ? ಆ ಉತ್ತರಗಳನ್ನು ಕೊಡುವುದನ್ನು ಆತನು ತಡೆ ಹಿಡಿಯುತ್ತಾನೆ. ಎಲ್ಲ ಉತ್ತರಗಳನ್ನು ನಾವು ಪರಲೋಕದಲ್ಲಿ ಆತನ ಬಳಿಗೆ ನಾವು ಹೋಗುವಾಗ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕು ಬಿಡುತ್ತೆ. ಯೋಬನ ಗ್ರಂಥದಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ನಾವು ನೋಡೋಣ. 23ನೇ ಅಧ್ಯಾಯ, ಅದರಲ್ಲಿ 8ರಿಂದ 14 ವಚನಗಳನ್ನು ನೀವು ನೋಡ್ರಿ. ಅಲ್ಲಿ ಭಕ್ತನಾದಂಥ ಯೋಬನು ಹೇಳ್ತಾ ಇರುವಂಥ ಮಾತು ಏನಂತಂದರೆ, ಅಯ್ಯೋ, ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೆನು, ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ಬಲಗಡೆಗೆ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ. ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವನಷ್ಟೇ. ಆತನಲ್ಲಿ ಇಂಥ ಸಂಕಲ್ಪಗಳು ಅನೇಕವಾಗಿವೆ ಎಂಬುದಾಗಿ ಬಹು ಅರ್ಥಗರ್ಭಿತವಾದ ರೀತಿಯಲ್ಲಿ ಭಕ್ತನಾದಂಥ ಯೋಬನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯರೇ, ನೋಡಿ, ಇಲ್ಲಿ ಆತನು ಹೇಳ್ತಾ ಇರುವಂಥ ಸತ್ಯಗಳು ಬಹು ಅನೇಕವಾಗಿವೆ. ಅವುಗಳ ಮೂಲಕವಾಗಿ ನಮಗೆ ಆತನು ಕಠಿಣವಾದಂಥ ಸಂಗತಿಗಳನ್ನು ವಿವರಿಸಿ ಹೇಳುವ ಆತನಾಗಿದ್ದಾನೆ. ಇಲ್ಲಿ ಒಂದೆರಡು ಸಂಗತಿಗಳನ್ನು ನಾವು ನೋಡಬೇಕಾಗಿರುವುದು ಬಹಳ ಪ್ರಾಮುಖ್ಯ. ಯಾವುದು ಗೊತ್ತಾ? ಒಂದು ಸಂಗತಿ ನೋಡಿ, ಆತನು ಹೇಳ್ತಾನಿಲ್ಲ 13ನೇ ವಚನದಲ್ಲಿ, ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ ಎಂಬುದಾಗಿ. ನನ್ನ ಪ್ರಿಯರೇ, ಇದರ ಅರ್ಥ ಏನಂತಂದರೆ, ಈ ಲೋಕದಲ್ಲಿ ನಡೀತಾ ಇರುವಂಥ ಎಲ್ಲ ಸಂಗತಿಗಳು, ಅಥವಾ ಇನ್ನೂ ಬಹಳ ನಿರ್ದಿಷ್ಟವಾಗಿ ನಿನ್ನ ಜೀವಿತದಲ್ಲಿ ಈ ಕ್ಷಣದಲ್ಲಿ ಈ ದಿನದಲ್ಲಿ ನಡೀತಾ ಇರುವಂಥ ಎಲ್ಲ ಕಾರ್ಯಗಳು, ಎಲ್ಲ ಸಂಗತಿಗಳು ದೇವರಿಂದ ನೇಮಿಸಲ್ಪಟ್ಟಿವೆ. ಆದರೆ ಅನೇಕ ಸಾರಿ ಕೆಲವು ಸಂಗತಿಗಳನ್ನು ನಾವು ಆಯ್ಕೆ ಮಾಡುವುದರಲ್ಲಿ ತಪ್ಪು ಮಾಡುವ ಕಾರಣ ಏನಾಗ್ತದೆ ಗೊತ್ತಾ? ಆತನ ಚಿತ್ತವನ್ನು ನಾವು ಬಿಟ್ಟು ನಾವು ಲೋಕದವರಾಗಿ ಅಥವಾ ನಮ್ಮ ಅಹಂಕಾರದ ದಾರಿಯಲ್ಲಿ ನಾವು ಹೋಗುವಂಥವರು ನಾವು ಆಗಿ ಬಿಡ್ತೇವೆ. ನನ್ನ ಪ್ರಿಯರ, ಅನುಭವ ಮಾಡಿದ್ದೀರಾ ಇದನ್ನು? ಅದಕ್ಕೋಸ್ಕರವಾಗಿ ಯೋಬನು ಈ ಗ್ರಂಥದಲ್ಲಿ ತನ್ನ ಮಾತುಗಳಲ್ಲಿ ಹೇಳ್ತಾ ಇರುವಂಥ ಸತ್ಯಗಳನ್ನು ನಾವು ನೋಡಬೇಕಾಗಿರುವುದು ಬಹಳ ಪ್ರಾಮುಖ್ಯವಾಗಿದೆ. ಇದರ ಅರ್ಥ ಏನಂತಂದರೆ, ಆತನು ತನ್ನ ಜೀವಿತದಲ್ಲಿ ಯೋಬನು ಅನೇಕ ಸಂಗತಿಗಳನ್ನು ಆತನು ದೇವರ ಹಸ್ತದಿಂದ ಅನುಭವ ಮಾಡಿದ, ಅವುಗಳನ್ನು ಆಶೀರ್ವಾದದಾಯಕವಾಗಿ ಆತನು ಸ್ವೀಕಾರ ಮಾಡಿದ. ಕಷ್ಟಕರವಾಗಿ ಆತನಿಗೆ ಅನಿಸಿತು. ಆದರೂ ಕೂಡ ಆತನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ದೇವರಿಂದ ಉತ್ತರ ಆತನಿಗೆ ಸಿಗದೇ ಇದ್ದಾಗ್ಯೂ ಕೂಡ ಅಲ್ವೇ, ಆತನು ಯಾವ ರೀತಿಯಲ್ಲಿ ದೇವರು ನನಗೆ ಉತ್ತರಿಸಬೇಕು, ಯಾವ ರೀತಿಯಲ್ಲಿ ನನಗೆ ಬಿಡುಗಡೆಯನ್ನು ಆತನು ಕೊಡಬೇಕು, ಯಾವ ರೀತಿಯಲ್ಲಿ ನನ್ನ ದುಃಖದ ಒಂದು ಅನುಭವದಿಂದ ನನ್ನನ್ನು ಆತನು ಹೊರತರಬೇಕು ಅನ್ನುವಂಥ ಈ ಎಲ್ಲ ಸತ್ಯಗಳನ್ನು ಅಥವಾ ಈ ಒಂದು ಅಪೇಕ್ಷೆಗಳನ್ನು ಯೋಬನು ಇಟ್ಟುಕೊಂಡಾಗ್ಯೂ ಕೂಡ ಆತನು ಏನು ಮಾಡ್ತಾನೆ? ತನ್ನನ್ನೇ ದೇವರ ಚಿತ್ತಕ್ಕೆ ಸಮರ್ಪಿಸಿ ಕೊಡ್ತಾನೆ. ಆತನು ಹೇಳಿದಂಥ ಮಾತು ನಿಮಗೆ ನೆನಪಿದೆಯಾ? ಏನು ಹೇಳ್ತಾ ಇದ್ದಾನೆ? ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರಿಗೆ ಸ್ತೋತ್ರವಾಗಲಿ.
ಗಾಡ್ ಗೇವ್, ಗಾಡ್ ಹ್ಯಾಸ್ ಟೇಕನ್, ಪ್ರೈಸ್ ಬಿ ಟು ಹಿಸ್ ನೇಮ್ ಎಂಬುದಾಗಿ. ನನ್ನ ಪ್ರಿಯರ, ಅನೇಕ ಸಾರಿ ಈ ಲೋಕದಲ್ಲಿ ನಮಗೆ ಪ್ರಿಯವಾಗಿರುವಂಥ ಸಂಗತಿಗಳನ್ನು ನಾವು ಕಳೆದುಕೊಂಡಾಗ, ಅಥವಾ ಹಣವನ್ನು, ಆಸ್ತಿಯನ್ನು ನಾವು ಕಳೆದುಕೊಂಡಾಗ, ಅಥವಾ ನಮಗೆ ಬಹಳ ಪ್ರಿಯವಾದವರನ್ನು ನಾವು ಕಳೆದುಕೊಂಡಾಗ ಏನಾಗ್ತದೆ ಗೊತ್ತಾ? ದೇವರು ಯಾಕೆ ಈ ರೀತಿಯಲ್ಲಿ ತೆಗೆದುಕೊಂಡ? ಯಾಕೆ ಅವರನ್ನು ಇಷ್ಟು ಬೇಗ ತೆಗೆದುಕೊಂಡ? ಯಾಕೆ ನನ್ನ ಆಸ್ತಿ ಪಾಸ್ತಿಯನ್ನು, ನನ್ನ ಹಣವನ್ನು ದೋಚಿಕೊಂಡು ಹೋಗುವ ರೀತಿಯಲ್ಲಿ ಆತನು ಬಿಟ್ಟ? ಯಾಕೆ ತಡೆಯಲಿಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ಪ್ರಶ್ನೆ ಕೇಳುವಾಗ ದೇವರು ನಮಗೆ ಕೊಡುವಂಥ ಉತ್ತರ ಅಲ್ವಾ, ಕೊಡ್ತಾನೆ ನಮಗೆ ಉತ್ತರ. ಅನೇಕ ಸಾರಿ ನಮಗೆ ಸಿಗುವುದಿಲ್ಲ ಉತ್ತರ. ಆದರೆ ಯೋಬನ ಅನುಭವದ ಮೂಲಕವಾಗಿ ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಏನು ಆತನ ಅನುಭವ? ಆತನು ಹೇಳ್ತಾ ಇದ್ದಾನೆ ಏನಂತ? ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಅದು ಎಷ್ಟು ಸತ್ಯ! ನಿಜವಾಗ್ಲೂ ಆತನು ಹೇಳ್ತಾ ಇರುವಂಥ ಮಾತು ಸತ್ಯ. ಆದರೆ ಅದನ್ನು ಹೇಳುವುದಕ್ಕೆ ನಮಗೆ ಆ ಒಂದು ಪರಿಪಕ್ವತೆ ಬೇಕು. ಹೇಳುವುದಕ್ಕೆ ನಮಗೇನು ಬೇಕೋ ಅಷ್ಟು ಮೆಚ್ಯೂರಿಟಿ ನಮ್ಮಲ್ಲಿರಬೇಕು. ನನ್ನ ಪ್ರಿಯರ್, ಆತನ ವಾಕ್ಯವನ್ನು ಧ್ಯಾನ ಮಾಡ್ತಾ ನಾವು ಮುಂದೆ ಹೋಗ್ತಾ ಇರುವಂಥ ಸಮಯದಲ್ಲಿ ದೇವರು ನಮಗೇನು ಮಾಡ್ತಾನೆ? ಆ ರೀತಿಯಾದಂಥ ಒಂದು ಪರಿಪಕ್ವತೆಯನ್ನು, ಆ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ಆತನು ನಮ್ಮ ಜೀವಿತಗಳಲ್ಲಿ ಕೊಡುವಾತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಆ ಒಂದು ಪರಿಪಕ್ವತೆಯನ್ನು ನೀನು ಅನುಭವಿಸಿದ್ದೀಯೋ, ನೀನು ಹೊಂದಿದ್ದೀಯೋ? ಅದನ್ನು ನಿನಗೆ ನೀನು ಪ್ರಶ್ನಿಸಿಕೊಂಡು ನೋಡಿಕೋ. ಒಂದು ವೇಳೆ ಇಲ್ಲದೇ ಇರುವುದಾಗಿದ್ದರೆ ಈ ದಿನ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ನೆನಪಿಸಿಕೊಡುತ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಅನ್ನುವಂಥ ಆ ಗೊಂದಲದಿಂದ ತುಂಬಿದಂಥ ಒಂದು ಪ್ರಶ್ನೆ ಆಗಿರ್ಬೋದು. ಅತೀವವಾದಂಥ ವೇದನೆಯಲ್ಲಿದ್ದಂಥ ಸಮಯದಲ್ಲಿ ಆತನು ಹೇಳಿದಂಥ ಒಂದು ಪ್ರಶ್ನೆ ಅದಾಗಿದೆ. ಅಂಥ ಅನುಭವಗಳು ನಿನ್ನಲ್ಲಿಯೂ ಕೂಡ ಅದು ಇರಬಹುದು. ಆ ಸಮಯದಲ್ಲಿ ಆತನೇನು ಮಾಡ್ತಾನೆ? ನಮಗೆ ಬಿಡುಗಡೆಯನ್ನು ಕೊಡುವ ಆತನು. ಆ ಅನುಭವಗಳ ಮೂಲಕ ಹಾದು ಹೋಗುವಾಗ ನಮಗೆ ಶಕ್ತಿಯನ್ನು, ಬಲವನ್ನು ಕೊಡುವ ಆತನಾಗಿದ್ದಾನೆ. ಈ ರೀತಿಯಲ್ಲಿ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.